Hello friends, welcome to India for IAS Current Affairs series. This is Manjunath Mudhu. Topic of this video is Krasheninnikov volcano. ಸೊ ಈ ವಿಡಿಯೋದಲ್ಲಿ ನಾವು ಕ್ರೆಷೆನಿನ್ನಿಕೋ ವೋಲ್ಕ್ಯಾನೋ ಏನಕ್ಕೆ ನ್ಯೂಸಲ್ಲಿ ಇತ್ತು, ಸೊ ಅದು ಯಾವ ಥರದ ವೋಲ್ಕ್ಯಾನೋ, ಸೊ GS ಪೇಪರಲ್ಲಿ ಯಾವ GS ಪೇಪರಲ್ಲಿ ಬರುತ್ತೆ ಅನ್ನೋದನ್ನೆಲ್ಲ ನಾವು ಸ್ಟಡಿ ಮಾಡೋಣ. ಸೊ ಕ್ರೆಷೆನಿನ್ನಿಕೋ ವೋಲ್ಕ್ಯಾನೋ ಇಟ್ ಫಾಲ್ಸ್ ಅಂಡರ್ GS1 ಪೇಪರ್ ಆಫ್ ಜಿಯೋಗ್ರಫಿ. ಸೊ UPSC ಮೇನ್ಸ್ GS1 ಪೇಪರ್ ಏನಿದೆ, ಸೊ ಅದರಲ್ಲಿ ಜಿಯೋಗ್ರಫಿ ಪಾರ್ಟ್ ಏನಿದೆ, ವರ್ಲ್ಡ್ ಜಿಯೋಗ್ರಫಿ, ಸೊ ಅದರ ಅಂಡರ್ ಬರುತ್ತೆ. So this topic, it is important not only for prelims point of view but also from mains perspective. Mains perspective ಯಾವ ರೀತಿ ನಮಗೆ ಇದು ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಇದೆ ಅಂತಂದ್ರೆ, ಸೊ ಪ್ಲೇಟ್ ಟೆಕ್ಟಾನಿಕ್ಸ್ ಏನು ಟಾಪಿಕ್ ಇದೆ, ಪ್ಲೇಟ್ ಟೆಕ್ಟಾನಿಕ್ಸ್, ಪ್ಲೇಟ್ ಬೌಂಡ್ರಿ ಅಂತ ಏನು ಸ್ಟಡಿ ಮಾಡ್ತೀವಿ, ಸೊ ಆ ಕಂಟೆಕ್ಸ್ಟ್ ಅಲ್ಲಿ ಸ್ಟ್ಯಾಟಿಕ್ ಪೋರ್ಷನ್ ಮತ್ತೆ ಕರೆಂಟ್ ಅಫೇರ್ಸ್ ಪೋರ್ಷನ್ ಎರಡೂ ಮಿಕ್ಸ್ ಮಾಡಿ ಕ್ವೆಶನ್ ಕೇಳುವ ಎಲ್ಲ ಸಾಧ್ಯತೆಗಳು ಇವೆ. ಸೊ ಫ್ರಮ್ ದಟ್ ಪರ್ಸ್ಪೆಕ್ಟಿವ್ ಇಟ್ ಈಸ್ ಇಂಪಾರ್ಟೆಂಟ್ ಫ್ರಮ್ ಮೇನ್ಸ್ ಆ್ಯಂಡ್ ಆಲ್ಸೋ ಫಾರ್ ಪ್ರಿಲಿಮ್ಸ್. ಸೊ apart from prelims, it is also important from other KPSC and SSC exams. So recent ಆಗಿ ಕ್ರೆಷೆನಿನ್ನಿಕೋ ವೋಲ್ಕ್ಯಾನೋ ರೀಸೆಂಟ್ ಆಗಿ ಏನಾಗುತ್ತೆ, ಇರಪ್ಟ್ ಆಗುತ್ತೆ. ಸೊ ದಿಸ್ ಇರಪ್ಷನ್ ಇಟ್ ಹ್ಯಾಪನ್ಸ್ ಆಫ್ಟರ್ 600 years. 600 ವರ್ಷಗಳಾದಮೇಲೆ ಇದೇ ಮೊದಲ ಬಾರಿಗೆ ಕ್ರೆಷೆನಿನ್ನಿಕೋ ವೋಲ್ಕ್ಯಾನೋ ಏನಾಗುತ್ತೆ, ಇರಪ್ಟ್ ಆಗುತ್ತೆ. ಸೊ ಇದು ಪಾಸಿಬಲ್ ರೀಸನ್ ಏನಿರ್ಬೋದು ಅಂತಂದ್ರೆ, ರೀಸೆಂಟ್ ಆಗಿ ರಷ್ಯಾದಲ್ಲಿ ಅರ್ಥಕ್ವೇಕ್ ಆಗಿದೆಯಲ್ಲ, ಸೊ ಅದೊಂದು ರೀಸನ್ ಇರ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಇತ್ತೀಚೆಗೆ ಏನಾಗುತ್ತೆ ಅಂದ್ರೆ, ರಷ್ಯಾದಲ್ಲಿ 8.8 ಮ್ಯಾಗ್ನಿಟ್ಯೂಡ್ ಇರ್ತಕ್ಕಂಥ ಒಂದು earthquake ಆಗುತ್ತೆ. ಸೊ ಬಿಕಾಸ್ ಆಫ್ that event might have triggered the Krasheninnikov volcano. ಸೊ ಈ Krasheninnikov volcano ಇಂದ ಏನಾಗುತ್ತೆ ಅಂದ್ರೆ, the ash plumes emitted by Krasheninnikov volcano, ಸೊ ash plumes ಏನಿದೆ, they reached 20,000 feet. So this posed aviation and environmental hazards. So because of that, this Krasheninnikov volcano, it is in news. Now we will study in detail about Krasheninnikov volcano. So ಈ Krasheninnikov volcano ಎಲ್ಲಿದೆ, ಸೊ ಅದರ ಜಿಯೋಲಾಜಿಕಲ್ ಸೆಟ್ಟಿಂಗ್ಸ್ ಏನು, ಅದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗೋಣ. ಸೊ ದಿಸ್ Krasheninnikov volcano it is located in ಈಸ್ಟರ್ನ್ ಕಮ್ಚಟ್ಕಾ ಪೆನಿನ್ಸುಲಾ ಆಫ್ ರಷ್ಯಾ. ಸೊ ರಷ್ಯಾದಲ್ಲಿ ಇರ್ತಕ್ಕಂಥ ಈ ಕಮ್ಚಟ್ಕಾ ಪೆನಿನ್ಸುಲಾ ಏನಿದೆ, ಸೊ ಇದರ ಈಸ್ಟರ್ನ್ ಭಾಗದಲ್ಲಿದೆ, ಸೊ ಇಲ್ಲಿ ಲೊಕೇಟ್ ಆಗಿದೆ. ದಿಸ್ Krasheninnikov volcano it is located within the Pacific Ring of Fire. ಸೊ ನಾವು ಪ್ಲೇಟ್ ಟೆಕ್ಟಾನಿಕ್ ಸ್ಟಡಿ ಮಾಡಬೇಕಾದ್ರೆ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಂತ ಸ್ಟಡಿ ಮಾಡಿರ್ತೀವಿ. ಸೊ ದಟ್ ಈಸ್ ದ ಝೋನ್ ಆಫ್ ಫ್ರೀಕ್ವೆಂಟ್ ಅರ್ಥ್ಕ್ವೇಕ್ಸ್ ಆ್ಯಂಡ್ ವೋಲ್ಕ್ಯಾನಿಕ್ ಇರಪ್ಷನ್. ಸೊ ಇಲ್ಲಿ ಪೆಸಿಫಿಕ್ ರಿಂಗ್ ಆಫ್ ಫೈರಲ್ಲಿ ಏನಾಗುತ್ತೆ ಅಂದರೆ, ಬಿಕಾಸ್ ಆಫ್ ಕಂಟಿನ್ಯೂಸ್ ಮೂವ್ಮೆಂಟ್ ಆಫ್ ದ ಪ್ಲೇಟ್ ಬೋತ್ ಕನ್ವರ್ಜೆಂಟ್ ಆ್ಯಂಡ್ ಡೈವರ್ಜೆಂಟ್, ದಟ್ ಈಸ್ ದ ಝೋನ್ ಆಫ್ ಅರ್ಥ್ಕ್ವೇಕ್ಸ್ ಆ್ಯಂಡ್ ವೋಲ್ಕ್ಯಾನಿಕ್ ಇರಪ್ಷನ್ಸ್, ಆ್ಯಂಡ್ ದಿಸ್ Krasheninnikov volcano is located in this Pacific ring of fire. So coming to the volcanic type, Krasheninnikov volcano is a stratovolcano. So it is a stratovolcano. ಸ್ಟ್ರಾಟೋವೋಲ್ಕ್ಯಾನೋಗೆ ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ ಅಂತಂದರೆ, ಕಾಂಪೋಸಿಟ್ ವೋಲ್ಕ್ಯಾನೋ ಅಂತ ಕರಿತೀವಿ. ಸೊ ಕಮಿಂಗ್ ಟು ಇಟ್ಸ್ ಎಲಿವೇಶನ್, ಇಟ್ ಈಸ್ ಲೊಕೇಟೆಡ್ ಅಟ್ 1886 ಮೀಟರ್ ಅಬೌವ್ ದ ಸಿ ಲೆವೆಲಿನಿಂದ 1886 ಮೀಟರ್ ಅಬೌವ್ ಇದು ಲೊಕೇಟ್ ಆಗಿದೆ. ಇನ್ನು ಇದರ ಕ್ಯಾಲ್ಡೆರಾ ಫಾರ್ಮೇಷನ್ ಬಗ್ಗೆ ಸ್ಟಡಿ ಮಾಡೋದಾದರೆ, ಸೊ ದಿಸ್ Krasheninnikov volcano caldera, it is located inside a collapsed caldera and it is formed some 39,600 years ago. ಸೊ ಕ್ಯಾಲ್ಡೆರಾ ಫಾರ್ಮೇಷನ್ ಯಾವಾಗ ಆಗಿದೆ ಅಂತಂದರೆ, 39,600 ವರ್ಷಗಳ ಹಿಂದೆನೇ ಏನಾಗಿದೆ, ಕ್ಯಾಲ್ಡೆರಾ ಫಾರ್ಮೇಷನ್ ಆಗಿದೆ. ಸೊ ಈ ಸ್ಟ್ರಾಟೋ ವಾಲ್ಕ್ಯಾನೋದ ಸ್ಟ್ರಕ್ಚರ್ನ ನಾವು ನೋಡೋದಾದರೆ, ದಿಸ್ ಸ್ಟ್ರಾಟೋ ವಾಲ್ಕ್ಯಾನೋ ಇಟ್ ಕನ್ಸಿಸ್ಟ್ಸ್ 2 ಎರಪ್ಟಿವ್ ಕೋನ್ಸ್. ಸೊ ಈ ವೋಲ್ಕ್ಯಾನಿಕ್ ಎರಪ್ಷನ್ ಏನಾಗುತ್ತೆ, ಸೊ ಅದರಲ್ಲಿ 2 ಕೋನ್ಗಳಿದೆ. ಈ 2 ಕೋನ್ಗಳಿಂದ ಏನಾಗುತ್ತೆ, ವೋಲ್ಕ್ಯಾನಿಕ್ ಎರಪ್ಷನ್ ಆಗ್ತಾ ಇರುತ್ತೆ. ಸೊ ದೇ ಆರ್ ಲೊಕೇಟೆಡ್ ವಿದಿನ್ ಅ 9 ಕಿಲೋಮೀಟರ್ ವೈಲ್ಡ್ ಕ್ಯಾಲ್ಡೆರಾ. ಸೊ ಇದ್ರ ಕ್ಯಾಲ್ಡೆರಾ ಎಷ್ಟು ದೊಡ್ಡದಿದೆ ಅಂತಂತಂದರೆ, ಕ್ಯಾಲ್ಡೆರಾ ಫಾರ್ಮೇಷನು 9 ಕಿಲೋಮೀಟರ್ ವೈಡ್ ಇದೆ. ಸೊ ಅದರಲ್ಲಿ ಈ ಕೋನ್ಸ್ ಲೊಕೇಟ್ ಆಗಿದೆ, ಎರಪ್ಟಿವ್ ಕೋನ್ಸ್. ದೀಸ್ ಟು ಆರ್ ಲೊಕೇಟೆಡ್ ವಿದಿನ್ ದಿ 9 ಕಿಲೋಮೀಟರ್ ವೈಡ್ ಕ್ಯಾಲ್ಡೆರಾ ಏರಿಯಾ. ದೆನ್ ಕಮಿಂಗ್ ಟು ದಿ ಲಾಸ್ಟ್ ನೋನ್ ಎರಪ್ಷನ್ ಆಫ್ Krasheninnikov volcano. ಸೊ ಸುಮಾರು 400ರಿಂದ 600 ವರ್ಷಗಳ ಹಿಂದೆ ಇದರದ್ದು ಲಾಸ್ಟ್ ಎರಪ್ಷನ್ ಆಗಿರ್ಬೋದು ಅಂತ ಹೇಳಿದ್ದಾರೆ. ಸೊ ಈ 400ರಿಂದ 600 ವರ್ಷಗಳಾದಮೇಲೆ, ಸೊ ಇದೇ ಮೊದಲ ಬಾರಿಗೆ Krasheninnikov volcano 2025ರಲ್ಲಿ ಏನಾಗುತ್ತೆ, ವೋಲ್ಕ್ಯಾನಿಕ್ ಎರಪ್ಷನ್ ಆಗಿರುತ್ತೆ. ಸೊ Krasheninnikov volcano ನಾವು ಸ್ಟಡಿ ಮಾಡಬೇಕಾದ್ರೆ ಕಮ್ಚಟ್ಕಾ ಪೆನಿನ್ಸುಲಾ ಅಂತ ಸ್ಟಡಿ ಮಾಡ್ತೀವಿ. ಏನಕ್ಕಂತಂದರೆ, Krasheninnikov volcano ಇಟ್ ಈಸ್ ಲೊಕೇಟೆಡ್ ಇನ್ ರಷ್ಯಾಸ್ ಕಮ್ಚಟ್ಕಾ ಪೆನಿನ್ಸುಲಾ. ಸೊ ಈ ಕಮ್ಚಟ್ಕಾ ಪೆನಿನ್ಸುಲಾ ಅಂದ್ರೇನು, ಸೊ ಇದ್ರ ಇಂಪಾರ್ಟೆನ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಇದೆ ಅಂತ ನಾವು ನೋಡೋದಾದರೆ, Kamchatka Peninsula, it is located at the plate boundary of North American plate and Pacific plate. ಈ ಪೆಸಿಫಿಕ್ ಪ್ಲೇಟ್ ಏನಿದೆ ಮತ್ತು ನಾರ್ತ್ ಅಮೆರಿಕನ್ ಪ್ಲೇಟ್ ಏನಿದೆ, ಇದರ ಕನ್ವರ್ಜೆಂಟ್ ಬೌಂಡ್ರಿ ಎಲ್ಲಿ ಆಗ್ತಿರುತ್ತೆ, ಅಲ್ಲಿ ಏನಿದೆ, Kamchatka Peninsula ಇದೆ. ಸೊ ಹಿಯರ್ ವಿ ಕ್ಯಾನ್ ಸಿ Kamchatka Peninsula ಆ್ಯಂಡ್ ದಿಸ್ ಈಸ್ ಟೆಕ್ಟಾನಿಕಲಿ ಆ್ಯಕ್ಟಿವ್. ಸೊ ಸುಮಾರು 12,000 ವರ್ಷಗಳ ಹಿಂದೆ ಹೋಲೋಸೀನ್ ಎಪೋಕ್ ಅಂತ ಏನಿರುತ್ತೆ, 12,000 ವರ್ಷಗಳ ಹಿಂದೆ ಹೋಲೋಸೀನ್ ಎಪೋಕ್ ಪೀರಿಯಡಲ್ಲಿ ಏನಾಗಿರುತ್ತೆ ಅಂದರೆ, Kamchatka Peninsulaದಲ್ಲಿ ಸುಮಾರು
114 volcanic eruptions ಆಗಿರುತ್ತೆ. 114 active volcanic eruptions occurred during the Holocene epoch in Kamchatka Peninsula. So tectonically, it is located at the convergent boundary of Pacific and North American plates. Coming to its significance, it is one of the most volcanically active regions on the earth. ಸೊ ವೋಲ್ಕ್ಯಾನಿಕ್ ಆಕ್ಟಿವ್ ರೀಜನ್ ಅಲ್ಲಿ ಭೂಮಿ ಮೇಲೆ ಇರ್ತಕ್ಕಂಥ ಆಕ್ಟಿವ್ ರೀಜನ್ ಅಲ್ಲಿ ಕಮ್ಚಟ್ಕಾ ಪೆನಿನ್ಸುಲಾ ಕೂಡ ಒಂದು. ಸೊ ಕಮ್ಚಟ್ಕಾ ಪೆನಿನ್ಸುಲಾ ಯಾವ ದೇಶಕ್ಕೆ ಸೇರಿದೆ ಅಂತಂದ್ರೆ ಇದು ರಷ್ಯಾ ದೇಶಕ್ಕೆ ಸೇರಿದೆ. ಇಟ್ ಈಸ್ ಟೆಕ್ಟಾನಿಕಲಿ ಆಕ್ಟಿವ್ and it is located at the convergent plate boundary between North American plate and Pacific plate, and also it is on the Pacific ring of fire. So these are the important facts related to PLIMS. So now we will look into what is stratovolcano. Stratovolcano ಅಂದ್ರೆ ಏನು, ಅದರ ಸ್ಟ್ರಕ್ಚರ್ ಹೆಂಗಿರುತ್ತೆ, ಕಾಂಪೋಸಿಷನ್ ಏನಿರುತ್ತೆ, ಸೊ ಟೆಕ್ಟಾನಿಕಲಿ ಅದು ಎಲ್ಲಿ ಸೆಟ್ ಆಗಿ ಎಲ್ಲಿರುತ್ತೆ ಅನ್ನೋದನ್ನ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಕಮಿಂಗ್ ಟು ದ ಡೆಫಿನೇಷನ್ ಆಫ್ ಸ್ಟ್ರಾಟೋವೋಲ್ಕ್ಯಾನೋ, ಇಟ್ ಈಸ್ ಅ it is a steep, tall and cone shaped volcano, also known as composite volcano. So ಇಲ್ಲಿ ನಾವು ಸ್ಟ್ರಕ್ಚರ್ ನೋಡ್ಬೋದು. ದೇರ್ ಆರ್ ವೇರಿಯಸ್ ಟೈಪ್ಸ್ ಆಫ್ ವೋಲ್ಕ್ಯಾನೋ. ಈ ಡಯಾಗ್ರಾಮ್ ಅಲ್ಲಿ ಇದೆ. ಒಂದು ಸಿಂಡರ್ ಕೋನ್ ವೋಲ್ಕ್ಯಾನೋ ಅಂತ ಇದೆ, ಕಾಂಪೋಸಿಟ್ ವೋಲ್ಕ್ಯಾನೋ ಅಂತ ಇದೆ, ಶೀಲ್ಡ್ ವೋಲ್ಕ್ಯಾನೋ ಅಂತ ಇದೆ, ಲಾವಾ ಡೋಮ್ ಅಂತ ಇದೆ. ಸೊ ಅದರ ಫೀಚರ್ಸ್ ಏನಿದೆ ಅಂತ NCERT ನಲ್ಲಿದೆ ಪ್ರತಿಯೊಂದು ವೋಲ್ಕ್ಯಾನೋದು. ಅದನ್ನು ನೀವು ಓದಿ ರಿವೈಸ್ ಮಾಡಿ. ಹಿಯರ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಓನ್ಲಿ ಅಬೌಟ್ ಕಾಂಪೋಸಿಟ್ ವೋಲ್ಕ್ಯಾನೋ. ಸೊ ಕಾಂಪೋಸಿಟ್ ವೋಲ್ಕ್ಯಾನೋ, ಇಟ್ ಈಸ್ ಅ ಟಾಲ್, ತುಂಬ ಹೈಟ್ ಇರುತ್ತೆ, ಆ್ಯಂಡ್ ಇಟ್ ಈಸ್ ಅ ಸ್ಟೀಪ್, ಅದರ ಸ್ಲೋಪ್ ಹೆಂಗಿರುತ್ತೆ ತುಂಬ ಸ್ಟೀಪ್ ಆಗಿರುತ್ತೆ, ಆ್ಯಂಡ್ ಇಟ್ ಈಸ್ ಅ ಕೋನ್ ಶೇಪ್ಡ್ ವೋಲ್ಕ್ಯಾನೋ, ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಾಂಪೋಸಿಟ್ ವೋಲ್ಕ್ಯಾನೋ. ಸೊ ಕಮಿಂಗ್ ಟು ಇಟ್ಸ್ ಕಾಂಪೋಸಿಷನ್, ಸೊ ಇದು ಯಾವ ರೀತಿ ಕಾಂಪೋಸಿಷನ್ ಇರುತ್ತೆ, ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ತಾ ಹೋದರೆ, ಇಟ್ ಹ್ಯಾಸ್ ಅಲ್ಟರ್ನೇಟಿಂಗ್ ಲೇಯರ್ಸ್ ಆಫ್ ಲಾವಾ ಫ್ಲೋಸ್. ಸೊ ಇಲ್ಲಿ ಏನಾಗುತ್ತೆ, ಅಲ್ಟರ್ನೇಟಿಂಗ್ ಲೇಯರ್ಸ್ ಆಫ್ ಲಾವಾ ಫ್ಲೋಸ್ ಇರುತ್ತೆ. ಇಲ್ಲಿ ನೋಡಿ ಕಾಣ್ತಾ ಇದೆ. ಸೊ ಇಟ್ ಹ್ಯಾಸ್ ಅಲ್ಟರ್ನೇಟಿಂಗ್ ಲೇಯರ್ಸ್ ಆಫ್ ಲಾವಾ ಫ್ಲೋಸ್, ವೋಲ್ಕ್ಯಾನಿಕ್ ಆ್ಯಶ್ ಆ್ಯಂಡ್ ಅದರ್ ಪೈರೋಕ್ಲಾಸ್ಟಿಕ್ ಮೆಟೀರಿಯಲ್. ಸೊ ಇರಪ್ಷನ್ ಸ್ಟೈಲ್ ಯಾವ ರೀತಿ ಇರುತ್ತೆ, ಇಟ್ಸ್ ಇರಪ್ಷನ್ ಸ್ಟೈಲ್, ಇಟ್ ಈಸ್ ನೌನ್ ಫಾರ್, ಯೂಶಲಿ ಕಾಂಪೋಸಿಟ್ ವೋಲ್ಕ್ಯಾನೋಸ್ ಆರ್ ನೌನ್ ಫಾರ್ ಎಕ್ಸ್ಪ್ಲೋಸಿವ್ ಇರಪ್ಷನ್ಸ್. ಸೊ ಕಾಂಪೋಸಿಟ್ ವೋಲ್ಕ್ಯಾನೋದಲ್ಲಿ ಯಾಕೆ ಎಕ್ಸ್ಪ್ಲೋಸಿವ್ ಇರಪ್ಷನ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಅದರ ವಿಸ್ಕೋಸಿಟಿ, ಲಾವಾದೇನು ವಿಸ್ಕೋಸಿಟಿ ಇರುತ್ತೆ, ದಟ್ ಈಸ್ ವೆರಿ ಹೈ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ದ ಕಾಂಪೋಸಿಟ್ ವೋಲ್ಕ್ಯಾನೋ ದೇ ಹ್ಯಾವ್ ಆಂಡೆಸೈಟ್ ಆ್ಯಂಡ್ ಡ್ಯಾಸೈಟ್ ಲಾವಾ. ಮೇಜರ್ ಕಾಂಪೋಸಿಷನ್ ಬಂದು ಆಂಡೆಸೈಟ್ ಮತ್ತು ಡ್ಯಾಸೈಟ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಅದು ವಿಸ್ಕೋಸಿಟಿ ಜಾಸ್ತಿ ಇರೋದ್ರಿಂದ ಅದು ಇರಪ್ಷನ್ ಆಗಬೇಕಾದ್ರೆ ಏನಾಗುತ್ತೆ, ಹೈಲಿ ಎಕ್ಸ್ಪ್ಲೋಸಿವ್ ಇರುತ್ತೆ, ಆ್ಯಂಡ್ ಇಟ್ ಹ್ಯಾಸ್ ಅ ಹೈ ಗ್ಯಾಸ್ ಪ್ರೆಷರ್ ಬಿಲ್ಡಪ್. ಸೊ ಇಲ್ಲಿ ವೋಲ್ಕ್ಯಾನೋದಲ್ಲಿ ವಾಟರ್ ವೇಪರ್ ಏನು ಕಂಟೆಂಟ್ ಇರುತ್ತೆ ಈ ಮ್ಯಾಗ್ಮಾ ಅಥವಾ ಲಾವಾದಲ್ಲಿ, ಅಥವಾ ಅರ್ತ್ ಕ್ರಸ್ಟ್ ಮತ್ತು ಈ ಅರ್ತ್ ಮ್ಯಾಂಟಲ್ ಪೋರ್ಷನಲ್ಲಿ ಇರ್ತಕ್ಕಂಥ ಗ್ಯಾಸ್ ಪ್ರೆಷರ್ ಏನಿರುತ್ತೆ ತುಂಬ ಜಾಸ್ತಿ ಬಿಲ್ಡ್ ಆಗಿ ಏನಾಗುತ್ತೆ, ಅದು ಸಡನ್ನಾಗಿ ಎಕ್ಸ್ಪ್ಲೋಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ದಟ್ ಈಸ್ ದಿ ಇರಪ್ಷನ್ ಸ್ಟೈಲ್ ಆಫ್ ಸ್ಟ್ರಾಟೋವೋಲ್ಕ್ಯಾನೋ. ಕಮಿಂಗ್ ಟು ದಿ ಟೆಕ್ಟಾನಿಕ್ ಸೆಟ್ಟಿಂಗ್, ಇಟ್ ಈಸ್ ಕಾಮನ್ಲಿ ಫೌಂಡ್ ಅಬೌವ್ ಸಬ್ಡಕ್ಷನ್ ಜೋನ್ಸ್. ಸೊ ವಿ ಹ್ಯಾವ್ different ಟೈಪ್ಸ್ ಆಫ್ ಪ್ಲೇಟ್ ಬೌಂಡ್ರಿ. ಡೈವರ್ಜೆಂಟ್ ಪ್ಲೇಟ್ ಬೌಂಡ್ರಿ ಅಂತ ಇರುತ್ತೆ, ಕನ್ವರ್ಜೆಂಟ್ ಪ್ಲೇಟ್ ಬೌಂಡ್ರಿ ಅಂತ ಇರುತ್ತೆ. ಸೊ ಈ ಕನ್ವರ್ಜೆಂಟ್ ಪ್ಲೇಟ್ ಬೌಂಡ್ರಿ ಹತ್ರ ಏನಿರುತ್ತೆ, ಸಬ್ಜೆಕ್ಷನ್ ಜೋನ್ ಇರುತ್ತೆ. ಒಂದು ಪ್ಲೇಟ್ ಏನಾಗುತ್ತೆ, ಇನ್ನೊಂದು ಪ್ಲೇಟ್ ಕೆಳಗಡೆ ಸಬ್ಜೆಕ್ಟ್ ಆಗಬೇಕಾದ್ರೆ ಇಲ್ಲಿ ಸಬ್ಡಕ್ಷನ್ ಜೋನ್ ಅಂತ ಏನು ಕ್ರಿಯೇಟ್ ಆಗಿರುತ್ತೆ. ಸೊ ಈ ಸಬ್ಜೆಕ್ಷನ್ ಜೋನ್ ಮೇಲ್ಗಡೆ ಏನಿರುತ್ತೆ ನಮಗೆ ಕಾಂಪೋಸಿಟ್ ವೋಲ್ಕ್ಯಾನೋ, ಇಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ವೋಲ್ಕ್ಯಾನೋ ಕಾಂಪೋಸಿಟ್ ವೋಲ್ಕ್ಯಾನೋ ಇರುತ್ತೆ. ಯೂಶಲಿ ದೀಸ್ ಕಾಂಪೋಸಿಟ್ ವೋಲ್ಕ್ಯಾನೋ ದೇ ಆರ್ ಫೌಂಡ್ ಅಲಾಂಗ್ ದಿ ಪೆಸಿಫಿಕ್ ರಿಂಗ್ ಆಫ್ ಫೈರ್. ಈ ರಿಂಗ್ ಆಫ್ ಫೈರ್ ಏನಿದೆ ಅಲ್ಲಿ ನಮಗೆ ಕಾಂಪೋಸಿಟ್ ವೋಲ್ಕ್ಯಾನೋ ಜಾಸ್ತಿ ನೋಡಲಿಕ್ಕೆ ಸಿಗ್ತವೆ, ವೇರ್ ದ ಒನ್ ಪ್ಲೇಟ್ ಸಬ್ಜೆಕ್ಟ್ಸ್ ಬಿನಿತ್ ದಿ ಅದರ್ ಪ್ಲೇಟ್. ಕಮಿಂಗ್ ಟು ದ ಗ್ಲೋಬಲ್ ಶೇರ್, ಕಾಂಪೋಸಿಟ್ ವೋಲ್ಕ್ಯಾನೋ ದೇ ಮೇಕ್ ಅರೌಂಡ್ 60% ಆಫ್ ದಿ ಅರ್ತ್ ವೋಲ್ಕ್ಯಾನೋ. ಭೂಮಿ ಮೇಲೆ ಇರ್ತಕ್ಕಂಥ ವೋಲ್ಕ್ಯಾನೋದಲ್ಲಿ 60% ವೋಲ್ಕ್ಯಾನೋ ಯಾವುದಿದೆ ಅಂತಂದರೆ ಕಾಂಪೋಸಿಟ್ ವೋಲ್ಕ್ಯಾನೋ ಇದೆ. ದೆನ್ ಇದ್ರ ಫೀಚರ್ಸ್ ನಾವು ನೋಡ್ತಾ ಹೋದರೆ, ದೇ ಹ್ಯಾವ್ ಅ ಸ್ಮಾಲ್ ಸಮ್ಮಿತ್ ಕ್ರ್ಯಾಟರ್ ಫೀಚರ್ಸ್ ನೋಡೋದಾದರೆ, ಸಮ್ಮಿತ್ತಲ್ಲಿ ಒಂದು ಸ್ಮಾಲ್ ಕ್ರ್ಯಾಟರ್ ಇರುತ್ತೆ, ಆ್ಯಂಡ್ ವಿಚ್ ಮೇ ಹೋಲ್ಡ್ ವಾಟರ್, ಐಸ್ ಆರ್ ಎನಿ ವೋಲ್ಕ್ಯಾನಿಕ್ ಡೋಮ್. ಸೊ ಇದರಲ್ಲಿ ಇನ್ಆಕ್ಟಿವ್ ಪೀರಿಯಡ್ಸಲ್ಲಿ ಇಲ್ಲಿ ವಾಟರ್ ಇರ್ಬೋದು, ಅಥವಾ ಐಸ್ ಫಾರ್ಮೇಷನ್ ಆಗ್ಬೋದು, ಅಥವಾ ವೋಲ್ಕ್ಯಾನಿಕ್ ಡೋಮ್ ಅದರ ಮಟೀರಿಯಲ್ ಕೂಡ ಇಲ್ಲಿ ಇರ್ಬೋದು. ಸೊ ದಟ್ ಈಸ್ ಅಬೌಟ್ this is all about stratovolcano. So based on the topic that we have discussed so far, that is crashing in a cove volcano. So here we have provided one PLIMS practice question. The question contains two statements. Go through both the statements and comment your answer. The answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.